ಆ ಎನ್ರಚನವ್ರ ಕಾಲದಿಂದನೇ ಆದಿ ಕರ್ನಾಟಕ ಅಂತ ಮಾಡಿ ಆದಿ ಕರ್ನಾಟಕದಲ್ಲಿ ಒಲೆಯರು ಮಾದಿಗರು ಇಬ್ಬರು ಜೋಡಿಸಿದ್ರಿಂದ ಆ ಎಂಪಿರಿಕಲ್ ಡಾಟಾಗೆ ಇವರು ಪಾಪ್ಯುಲೇಷನ್ ಕೌಂಟ್ ಅನ್ನ ಜೋಡಣೆ ಮಾಡ್ತಾರೆ. ನಮ್ದು ಯಾವ್ದು ಇಲ್ಲಿ ನೋ ಪೊಲಿಟಿಕಲ್ ಅಜೆಂಡಾ, ಓನ್ಲಿ ಒನ್ ಅಜೆಂಡಾ, ಮಾದಿಗ ಅಜೆಂಡಾ. ಮಾದಿಗ ಅಜೆಂಡಾ ಬಿಟ್ಟು ನಮ್ದು ಯಾವ ಅಜೆಂಡಾನೂ ಇಲ್ಲ ಇಲ್ಲಿ. ಹಾಗಾಗಿ ನಾವು ಗಟ್ಟಿಯಾಗಿ ಬೊಯ್ಯುವಂತ ಟೈಮ್ನಲ್ಲಿ ಕೆಲವು ಸರಿ ಹೇಗೆ ಅದು ಬೇರೆಯವರು ಗ್ರಹಿಸ್ಕೋತಾರೆ ಅಂತ ಅಂದ್ರೆ ನಾವು ಯಾವುದೋ ಅಜೆಂಡಲ್ಲಿ ಇಟ್ಕೊಂಡು ಮಾತಾಡ್ತಾ ಇದೀವಿ ಅಂತ. ಆದ್ರೂ ಯಾರು ಸಬ್ಜೆಕ್ಟ್ ಮೇಲೆ ಚಾಲೆಂಜ್ ಮಾಡಲ್ಲ ನಮ್ಮನ್ನ. ಈ ಸರ್ಕಾರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರನೇ ಮಾದಿಗರಿಗೆ ಇನ್ನೂ ಕೂಡ ಒಳ ಮೀಸಲಾತಿ ಕೊಡಂತ ದಿಟ್ಟ ನಿರ್ಧಾರನ ಮಾಡಿಲ್ಲ ಅಂತ. ಒಲೆಯರ ಸಮಾವೇಶ ಅಂತೆ, ಸಿದ್ದರಾಮಯ್ಯವ್ರ ಫೋಟೋ ಅಂತೆ. ಯಾಕೆ ಬೇಕು ಸಿದ್ದರಾಮಯ್ಯನವ್ರ ಫೋಟೋ ನಿಮ್ಗಲ್ಲಿ? ಒಲೆಯರ ಸಮಾವೇಶ ಅಂದ್ರೆ ಯಾಕೆ ಬೇಕು ಸಿದ್ದರಾಮಯ್ಯನವ್ರ ಫೋಟೋ? ಎಷ್ಟು ಸ್ಟ್ರಾಟಜಿಕಲ್ ಆಗಿ ಆಡ್ತಾರೆ ಅಂತ ಅಂದ್ರೆ ನಮ್ ನರೇಂದ್ರ ಸ್ವಾಮಿ ಮಾತಾಡ್ತಾರೆ, ಆ ಯತ್ನಾಳು ಇನ್ನೊಬ್ರು ಮಾತಾಡ್ರೆ ಯತ್ನಾಳ್ ಕುತ್ಕೊಳ್ರಿ ನಿಮ್ಗೆ ಗೊತ್ತಾಗಲ್ಲ ಎಂಪಿರಿಕಲ್ ಡಾಟಾ ಇದು ಅಂತ. ನರೇಂದ್ರ ಸ್ವಾಮಿಗೆ ಏನ್ ಗೊತ್ತಾಗತ್ತಂತೆ ಎಂಪಿರಿಕಲ್ ಡಾಟಾ. ಸಿದ್ದರಾಮಯ್ಯನವರು ಸಾಮಾಜಿಕ ಪರ ನಾಯಕ ಅಲ್ಲ, ಇದನ್ನ ಬರ್ದಿಟ್ಕೊಳ್ಳಿ. ನಾವು ಸಿದ್ದರಾಮಯ್ಯನ ಪರ ಬ್ಯಾಟ್ ಮಾಡ್ರೆ ಅವ್ರು ನನ್ನ ಮೈಸೂರು ಮೂಡ ಕೇಸ್ನಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಆಗ್ಬಿಟ್ಟಿದೆ. ಅವ್ರು ಆ ನೀಚ ಲೆವೆಲ್ ಇಳಿದ್ ಮಾಡಂತ ನಾಯಕ ಅಲ್ಲ ಅಂತಾನು ಹೇಳಿದೀನಿ. ಆದ್ರೆ ಇದ್ರಲ್ಲಿ ಹೇಳ್ತಾ ಇದೀನಿ ಕೇಳಿ, ಸಿದ್ದರಾಮಯ್ಯ ಮಾದಿಗ ವಿರೋಧಿ ಅಂತ ಘಂಟಾಘೋಷವಾಗಿ ಹೇಳ್ತೀನಿ ನಾನು. ಇದರಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಇದಕ್ಕಿಂತ ದೊಡ್ಡ ನಿಮ್ಗೆ ವಿಚಾರ ಬೇಕಾ ನಿಮ್ಗೆ ಕೊಟ್ಟು ನೀವು ಸಾಬೀತು ಪಡಿಸ್ಕೊಳಕ್ಕೆ? ಸಾಮಾಜಿಕವಾದ ನ್ಯಾಯ ಕೊಡಂತ ನಾನು ನಾಯಕ ದೇವರಾಜ್ ಅರ್ಸ್ಬಿಟ್ರೆ ನೆಕ್ಸ್ಟ್ ನಾನೇ ನಾಯಕ ಅಂತ ಹೇಳಕ್ಕೆ ಇದಕ್ಕಿಂತ ಒಂದು ಉದಾಹರಣೆ ಬೇಕಾ ನಿಮ್ಗೆ ಮಾಡಿ ಸಾಬೀತು ಮಾಡಕ್ಕೆ? ಯಾಕಂದ್ರೆ ನಿಮ್ ಮನ್ಸಿನಲ್ಲಿ ಇಲ್ಲ. ಯಾರ್ಯಾರು ಇದನ್ನ ವಿರೋಧ ಮಾಡ್ತಾ ಇದ್ದೀರಾ, ಈ ಮಾದಿಗರು ಏಟ್ ಬಿದ್ದೆ ಬೀಳುತ್ತೆ ನಿಮ್ಗೆ. ಒಂದಿನ ಅವ್ರನ್ನ ದಿಕ್ ತಪ್ಪಿಸ್ಬೋದು, 2 ದಿನ ತಪ್ಪಿಸ್ಬೋದು, ಸದಾ ಮಾತ್ರ ಮಾಡಕ್ಕಾಗಲ್ಲ. ನಾವು ಈ ಗುಂಪು ಆ ಗುಂಪು, ಈ ರಾಜಕೀಯ ಪಕ್ಷ ಆ ರಾಜ್ಯ ಪಕ್ಷ, ಇದು ನಾವು ಇಟ್ಕೋಬಾರ್ದು. ಇದು ನಾವ್ ಇಟ್ಕೋಬಾರ್ದು. ನಾವ್ ಇಟ್ಕೋಬೇಕಾಗಿರೋದು ಒಂದೇ, ಮಾದಿಗ ಮಾದಿಗ ಅಂಡ್ ಮಾದಿಗ ಓನ್ಲಿ. ಓನ್ಲಿ ಜೈ ಮಾದಿಗ, ಜೈ ಜೈ ಮಾದಿಗ. ವೈಯಕ್ತಿಕವಾಗಿ ನಾವು ಮೊದಲನೇ ಹಂತಗಳಿಂದ ಹೋರಾಟದಲ್ಲಿ ಇದ್ರೂ ಸಹ ಮುನಿಯಪ್ಪನವ್ರು ಕರೆದಾಗ್ಲೂ ಹೋಗ್ತಿದ್ವಿ, ಕಾರಜೋಳ್ ಸಾಹೇಬ್ರು ಕರೆದಾಗ್ಲೂ ಹೋಗ್ತಿದ್ವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಏನ್ ಪಾರ್ಥಸಾರಥಿ ಅವರಿದ್ರು ಅವ್ರು ಕರೆದಾಗ್ಲೂ ಕೂಡ 10 ಸರಿ ಹೋರಾಟದಲ್ಲಿ ಭಾಗಿಯಾಗ್ತಿದ್ವಿ. ಆದ್ರೆ ಯಾವಾಗ ಆಗಸ್ಟ್ 1, 2024 ನಮ್ಮ ಸುಪ್ರೀಂ ಕೋರ್ಟಿನ ಒಂದು ಐತಿಹಾಸಿಕ 7 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಡ್ಜ್ಮೆಂಟ್ ಬಂತು, ಆಗ ನಾವು ಕೂಡ ಒಂದು ಯೋಚನೆ ಮಾಡಿದ್ವಿ ನಮ್ಮ ವಕೀಲರು ಮೈಸೂರು ಭಾಗದಿಂದ, ಇದು ಈಗ ಲೀಗಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೋಬೇಕು ಅಂತ ಒಂದು ತೀರ್ಮಾನ ಮಾಡಿ ಆಗಸ್ಟ್ 1 ಜಡ್ಜ್ಮೆಂಟ್ ಬಂತು. ನಾವು 3ನೇ ತಾರೀಕೇನೆ ಈ ಹೋರಾಟಕ್ಕೆ ಬಹಳ ಸಕ್ರಿಯವಾಗಿ ಧುಮುಕಿದ್ವಿ. ಕಾರಣ ಇಷ್ಟೇ, ನಾವು ಅಂಬೇಡ್ಕರ್ ಅವ್ರು ಹೇಳಂಗೆ ರತನ ಇಲ್ಲಿರೋಂಥ ಎಲ್ಲ ಹಿರಿಯ ಹೋರಾಟಗಾರರು ಎಳ್ಕೊಂಡು ಬಂದ್ರಿ. ನಾವು ವಕೀಲರು ಕೂಡ ನಮ್ಮ ಕೈಲಿ ಎಷ್ಟಾಗುತ್ತೆ ಮುಂದೆ ಎಳಿಬೇಕು ಅನ್ನೋಂಥದ್ನ ಅವತ್ತು ತೀರ್ಮಾನ ಮಾಡಿದ್ವಿ. ಯಾಕೆ ಅಂತ ಅಂದ್ರೆ ಈ ಎಂಪಿರಿಕಲ್ ಡಾಟಾ ಅನ್ನೋಂಥ ವಿಚಾರ ಏನ್ ಪ್ರಸ್ತಾವನೆ ಆಯ್ತು ನಿಮ್ಗೆಲ್ಲ ಗೊತ್ತಿರ್ಲಿ. ಎಂಪಿರಿಕಲ್ ಡಾಟಾ ಅಂದ್ರೆ ಅದು ತಲೆ ಎಣಿಕೆ ಅಲ್ಲ. ಮೊದಲನೇದಾಗಿ ಅದು ನಮ್ಮ ತಲೆನಲ್ಲಿ ನಾವು ಕೂಡ ಅದನ್ನ ಹಿಡ್ಕೋಬೇಕಾಗಿರೋಂಥ ಪಾಯಿಂಟ್. ಬ್ಯಾಕ್ವರ್ಡ್ ಅಂಡ್ ಮೋರ್ ಬ್ಯಾಕ್ವರ್ಡ್ ಅನ್ನೋಂಥದ್ದು ಏನು ವಿಚಾರ ಇದೆ ಸಮಾಜದಲ್ಲಿ, ಅದಕ್ಕೆ ಜಾಸ್ತಿ ಮಟ್ಟದ ಒತ್ತನ್ನು ಕೊಡುವಂತ ವಿಚಾರ ಅದು. ಎಂಪಿರಿಕಲ್ ಡಾಟಾನಲ್ಲಿ ಪೊಲಿಟಿಕಲಿ ಪಾಪ್ಯುಲೇಷನ್ ಸ್ಟ್ರೆಂತ್ ಆಲ್ಸೋ ಇಸ್ ಒನ್ ಆಫ್ ದ ಕ್ರೈಟೀರಿಯಾ. ದಟ್ ಈಸ್ ನಾಟ್ ದ ಓನ್ಲಿ ಕ್ರೈಟೀರಿಯಾ, ಇದು ನಿಮ್ಗೆ ಗೊತ್ತಿರಲಿ. ಸೊ ಎಂಪಿರಿಕಲ್ ಡಾಟಾ ಅನ್ನಂಥದನ್ನು ಬಂದಾಗ ಸುಪ್ರೀಂ ಕೋರ್ಟು ಈ ವಲಯ ಸಮಾಜದವರು ಆಗಿಂದ ಸ್ಟಾರ್ಟ್ ಮಾಡಿದ್ರು. ನೋಡಿ, ಅವ್ರದ್ದು ಅಜೆಂಡಾನೇ ಎಂಪಿರಿಕಲ್ ಡಾಟಾ ಅಂದ್ರೆ ತಲೆ ಎಣಿಕೆ ಅಂತ. ಅವ್ರು ಎಲ್ಲೂ ಕೂಡ ಸೋಷಿಯಲ್ ಪೊಲಿಟಿಕಲ್ ಬ್ಯಾಕ್ವರ್ಡ್ ಅಂಡ್ ಮೋರ್ ಬ್ಯಾಕ್ವರ್ಡ್ ಅನ್ನೋಂಥದ್ನ ಈ ದಿನದ ತನಕ ಎಲ್ಲೂ ಕೂಡ ಅವ್ರ ವಾದನ ಮಂಡಿಸೇ ಇಲ್ಲ. ಅವ್ರು ಯಾಕೆ ಅವ್ರು ಮಂಡಿಸಿಲ್ಲ ಅಂತ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಪ್ರಾಂತ್ಯ ತುಮಕೂರ್ನ ಒಳಗೊಂಡು ಆ ಎನ್ರಚನವ್ರ ಕಾಲದಿಂದನೇ ಆದಿ ಕರ್ನಾಟಕ ಅಂತ ಮಾಡಿ ಆದಿ ಕರ್ನಾಟಕದಲ್ಲಿ ಒಲೆಯರು ಮಾದಿಗರು ಇಬ್ಬರು ಜೋಡಿಸಿದ್ರಿಂದ ಆ ಎಂಪಿರಿಕಲ್ ಡಾಟಾಗೆ ಇವರು ಪಾಪ್ಯುಲೇಷನ್ ಕೌಂಟ್ ಅನ್ನ ಜೋಡಣೆ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ನಿಮಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯದಲ್ಲಿ ನೀವು ಯಾವುದೇ ಲೀಗಲಿ ಎನ್ಫೋರ್ಸಬಲ್ ಡಾಟಾನಲ್ಲಿ ವಲಯ ಮಾದಿಗರ ಜನಸಂಖ್ಯೆ ಎಲ್ಲೂ ಕೂಡ ಇಲ್ಲ. ಮೊದಲನೇದಾಗಿ ಅದನ್ನ ಸ್ಪಷ್ಟಪಡಿಸ್ಕೊಳ್ಳಿ ನೀವು. ಈಗ ನಿನ್ನೆ ಕೂಡ ನೋಡಿದ್ವಿ ನಾವು, ಈ ರವಿಕುಮಾರ್ ಬಿಜೆಪಿ ಅವರೇನೋ ಪ್ರಶ್ನೆಗಳನ್ನ ಕೆಲವು ಲಿಖಿತ ರೂಪದಲ್ಲಿ ಕೇಳಿದ್ದಾರೆ.
ಅದು ಕೇಳುವಂತ ಸಂದರ್ಭದಲ್ಲೂ ಕೂಡ ಇವ್ರು ಹೇಳಿರೋದು ಅದನ್ನೇ. ಎಲ್ಲಿ? ಫ್ಲೋರ್ ಆಫ್ ದ ಹೌಸ್ ಅಲ್ಲೂ ಕೂಡ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಇದು ಮೂರ್ನಲ್ಲಿ ಮಾದಿಗರು, ಒಲೆಯರು ಅಥವಾ ಇನ್ಯಾರು ದಾಖಲೆ ತಗೊಂಡಿದ್ರೆ ಅದು ನಮ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಅದನ್ನ ನಾವು ಕ್ರೋಢೀಕರಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನೀವು ತಿಳ್ಕೊಳ್ಳಿ. ಇಲ್ಲಿರೋರೆಲ್ಲ ವಿದ್ಯಾವಂತರಿದ್ದೀರಾ, ಇದನ್ನ ಇವರು ತಿಳ್ಕೊಳಕ್ ಸಾಧ್ಯವೇ ಇಲ್ಲ. ಆಮೇಲೆ ಇದನ್ನ ಯಾವ್ದನ್ನ ತಗೊಂಡ್ರು ಸಹ ಇದು ಲೀಗಲಿ ಎಂಟೈಟಲ್ಡ್ ಆಗಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆ ಇಷ್ಟು ಗಟ್ಟಿಯಾಗಿ ಅದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಮೊನ್ನೆ ತೆಲಂಗಾಣದಲ್ಲೂ ಕೂಡ ಇದನ್ನ ಒಳ ಮೀಸಲಾತಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಜಾರಿ ಮಾಡಿದ್ದಾರೆ. ತೆಲಂಗಾಣದಲ್ಲಿ ಕೊಟ್ಟಿರುವಂತದ್ದು ಇವತ್ತಿನ ದಿನದಲ್ಲಿ 9% ಮಾದಿಗರಿಗೆ ಕೊಟ್ಟಿದ್ದಾರೆ, 5% ವಲಯರಿಗೆ ಕೊಟ್ಟಿದ್ದಾರೆ, 1% ಅಲೆಮಾರಿ ಸಂಚಾರಿ ಅನ್ನೋಂಥವ್ರಿಗೆ ಕೊಟ್ಟಿದ್ದಾರೆ. 15% ಆಯ್ತು. ಆ 9 ಕೊಟ್ಟಿರೋದ್ರಲ್ಲೂ ಕೂಡ ಮಂದಾಕೃಷ್ಣ ಮಾದಿಗರು ಹೇಳ್ತಾ ಇರೋಂಥದ್ದು, ಇದು ಪಾಪ್ಯುಲೇಷನ್ಗೆ ಪೂರಕವಾಗಿ ಕೊಟ್ಟಿಲ್ಲ, ನೀವು 11 ಕೊಡ್ಬೇಕು ಮಾದಿಗರಿಗೆ. ಆ ಪಾಪ್ಯುಲೇಷನ್ ಡೀಟೇಲ್ಸ್ ಕೂಡ ನೀವು ಯಾರಾದ್ರೂ ಒಂದು ಆನ್ಲೈನ್ ಹಿಟ್ ಹೊಡೆದ್ರೆ ನಿಮ್ಗೆ ಅದರಲ್ಲಿ ಸಿಗುತ್ತೆ. ಆ ಪಾಪ್ಯುಲೇಷನ್ಗೂ ಕೂಡ ಟ್ಯಾಲಿ ಮಾಡಿಲ್ಲ, ಅದ್ರಲ್ಲೂ ಕೂಡ ವ್ಯತ್ಯಾಸ ಮಾಡಿದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ಹೋದ್ರೆ ನಮ್ಗೆ 11 ಸಿಗಬೇಕಿತ್ತು, ನೀವು ಕೊಟ್ಟಿದ್ದೀರ 9, ಅವರು ಕೊಟ್ಟಿದ್ದೀರ 5 ವಲಯರಿಗೆ, 1 ಸಂಚಾರಿ ಅಲೆಮಾರಿ ಅನ್ನೋಂಥವ್ರಿಗೆ ಜೋಡಣೆ ಮಾಡಿಬಿಟ್ಟಿದ್ದೀರಾ ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇಲ್ಲೂ ಕೂಡ ಈ ಸರ್ಕಾರ, ನೀವು ಗಮನಿಸಿ, ನಾವು ಯಾವುದೇ ಪಕ್ಷದ ಪರ ಇಲ್ಲ, ಯಾವುದೇ ರಾಜಕಾರಣಿ ಹಿಂಬಾಲಕರು ಅಲ್ಲ. ನಮಗೆ ತಿಳಿದಿರೋಂಥದನ್ನ ನಾವು ಗಟ್ಟಿಯಾಗಿ ನೇರವಾಗಿ ಹೇಳ್ಕೊಂಡು ಬಂದಿದ್ದೀವಿ. ನಾವ್ ಹೇಳಿರೋದನ್ನ ತಪ್ಪು ಅಂತ ಯಾರೇ ಮನವರಿಕೆ ಮಾಡ್ಕೊಂಡ್ರು ನಾವು ತಿದ್ಕೊಂಡು ಮುಂದೆ ಹೋಗ್ಲಿಕ್ಕೆ ರೆಡಿ ಇರೋಂಥ. ನಮ್ದು ಯಾವ್ದು ಇಲ್ಲಿ ನೋ ಪೊಲಿಟಿಕಲ್ ಅಜೆಂಡಾ, ಓನ್ಲಿ ಒನ್ ಅಜೆಂಡಾ, ಮಾದಿಗ ಅಜೆಂಡಾ. ಮಾದಿಗ ಅಜೆಂಡಾ ಬಿಟ್ಟು ನಮ್ದು ಯಾವ ಅಜೆಂಡಾನೂ ಇಲ್ಲ ಇಲ್ಲಿ. ಹಾಗಾಗಿ ನಾವು ಗಟ್ಟಿಯಾಗಿ ಬೊಯ್ಯುವಂತ ಟೈಮ್ನಲ್ಲಿ ಕೆಲವು ಸರಿ ಹೇಗೆ ಅದು ಬೇರೆಯವರು ಗ್ರಹಿಸ್ಕೋತಾರೆ ಅಂತ ಅಂದ್ರೆ, ನಾವು ಯಾವ್ದೋ ಅಜೆಂಡಲ್ಲಿ ಇಟ್ಕೊಂಡು ಮಾತಾಡ್ತಾ ಇದೀವಿ ಅಂತ. ಆದ್ರೂ ಯಾರು ಸಬ್ಜೆಕ್ಟ್ ಮೇಲೆ ಚಾಲೆಂಜ್ ಮಾಡಲ್ಲ, ನಮ್ಮನ್ನ ಸಬ್ಜೆಕ್ಟ್ ಟು ಮೆರಿಟ್ ಮೇಲೆ ಚಾಲೆಂಜ್ ಮಾಡ್ತಿಲ್ಲ. ಬೇರೆ ಬೇರೆ ಆಂಗಲ್ ನಲ್ಲಿ ಬೇರೆ ಬೇರೆ ಕಡೆ ತಿರುವು ಕೊಡ್ತಾರೆ, ಅದೊಂದ್ ಕಡೆ ಇರ್ಲಿ. ಆದರೆ ಇವತ್ತು ನಾವು ಹೇಳ್ತಾ ಇದ್ದೀವಿ, ಈ ಸರ್ಕಾರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರನೇ ಮಾದಿಗರಿಗೆ ಇನ್ನೂ ಕೂಡ ಒಳ ಮೀಸಲಾತಿ ಕೊಡಂತ ದಿಟ್ಟ ನಿರ್ಧಾರನ ಮಾಡಿಲ್ಲ ಅಂತ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಈ ಸರ್ಕಾರದಲ್ಲೂ ಕೂಡ ನಮ್ಮ ವಿರೋಧ ಮಾಡ್ತಾ ಇರೋಂಥವ್ರು ನೋಡ್ರಿ. ಅಲ್ಲೊಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ನಾನು, ಅದು ಏನು 23ನೇ ತಾರೀಕು ಅದೊಂದು ಸಮಾವೇಶ ಇರೋದು, ಅದರಲ್ಲಿ ಒಲೆಯರ ಸಮಾವೇಶ ಅಂತೆ, ಸಿದ್ದರಾಮಯ್ಯವ್ರ ಫೋಟೋ ಅಂತೆ. ಯಾಕೆ ಬೇಕು ಸಿದ್ದರಾಮಯ್ಯನವ್ರ ಫೋಟೋ ನಿಮ್ಗಲ್ಲಿ ಒಲೆಯರ ಸಮಾವೇಶ ಅಂದ್ರೆ? ಯಾಕೆ ಬೇಕು ಸಿದ್ದರಾಮಯ್ಯನವ್ರ ಫೋಟೋ? ಎಷ್ಟು ಸ್ಟ್ರಾಟಜಿಕಲ್ ಆಗಿ ಆಡ್ತಾರೆ ಅಂತ ಅಂದ್ರೆ, ನಮ್ ನರೇಂದ್ರ ಸ್ವಾಮಿ ಮಾತಾಡ್ತಾರೆ, ಆ ಯತ್ನಾಳ್ ಇನ್ನೊಬ್ರು ಮಾತಾಡ್ರೆ, ಯತ್ನಾಳ್ ಕುತ್ಕೊಳ್ರಿ, ನಿಮ್ಗೆ ಗೊತ್ತಾಗಲ್ಲ ಎಂಪರಿಕಲ್ ಡಾಟಾ ಇದು ಅಂತ. ನರೇಂದ್ರ ಸ್ವಾಮಿಗೆ ಏನ್ ಗೊತ್ತಾಗತ್ತಂತೆ ಎಂಪರಿಕಲ್ ಡಾಟಾ? ಬರ್ಲಿ ಯಾವ್ದಾದ್ರು ಒಂದು ವೇದಿಕೆಗಳು, ನಾವು ಚಾಲೆಂಜ್ ಮಾಡ್ತೀವಿ ನರೇಂದ್ರ ಸ್ವಾಮಿಗೆ ಏನ್ ಎಂಪರಿಕಲ್ ಡಾಟಾ ಅನ್ನಂತದ್ನ. ಹಾಗಾಗಿ ಬಂಧುಗಳೇ, ಒಂದು ಮಾತ್ರ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಇವತ್ತೇನಾದ್ರೂ ದಿನನಿತ್ಯ ಒಳ ಮೀಸಲಾತಿ ಚರ್ಚೆ ಆಗ್ತಾ ಇದೆ ಅಂತ ಅಂದ್ರೆ ಅದು ಸಮಾಜದ ಕಾಂಗ್ರೆಸ್ ಬಿಜೆಪಿ ರಾಜಕಾರಣಿಗಳಿಂದ ಅಲ್ಲ, ನೀವು ಮಾಡ್ತಾ ಇರೋ ಹೋರಾಟಗಳಿಂದ. ದಿನನಿತ್ಯ ನೀವು ಗಮನಿಸಿ, ಹೋರಾಟ ಕಾವಾಗ್ತಾ ಇದೆ, ಬಿಸಿ ಮುಟ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಮುಂದೆ ಹೋಗ್ತಾ ಇದೆ ಅಂತ ಒಂದು ಚರ್ಚೆ. ಈಗ ರಾಜೇಂದ್ರ ಒಂದು ತೋರಿಸಿದ್ರೆ ನನಗೆ, ಸಿಎಂ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾಗಮೋಹನ್ ದಾಸ್ ಹೇಳಿದಾರಂತೆ, AKAD ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇಲ್ಲ, ಒಂದು ಇಂಟ್ರಿಮ್ ರಿಪೋರ್ಟ್ ನಾವು ಅದನ್ನ ಮಾಡೋದು ಸೂಕ್ತ ಅಂತ. ಅರೆ, ನಾವು ಗಂಟಲು ಕಿತ್ತೋಗಂಗೆ ಹೇಳಿದ್ವಿ ಇಂಟ್ರಿಮ್ ರಿಪೋರ್ಟ್ ನ ಜಾರಿ ಮಾಡಿ ಅಂತ. ನಿಮ್ಗೆ ನಿಖರವಾಗಿ ಮಾಡಕ್ ಆಗದೇ ಇಲ್ಲ, ಅದ್ ಸಾಧ್ಯವೂ ಇಲ್ಲ. ನಿಖರವಾಗಿ ಮಾಡ್ಲಿಕ್ಕೆ ಯಾವುದೇ ತರದ ಲೀಗಲಿ ಎಂಟೈಟಲ್ಡ್ ಡಾಕ್ಯುಮೆಂಟ್ ವಲಯ ಮಾದಿಗರ ಜನಸಂಖ್ಯೆಗೆ ಸಂಬಂಧಪಟ್ಟಂತದ್ದು ಇಲ್ಲ. ಹಾಗಾಗಿ ಸದಾಶಿವ ಆಯೋಗ ಕಮಿಷನ್ ಏನಿದೆ, ರಚನೆ ಮಾಡಿದ್ದು ಧರ್ಮ್ ಸಿಂಗ್ ಕಾಲದಲ್ಲಿ, ಸ್ವೀಕಾರ ಮಾಡಿದ್ದು ಬಿಜೆಪಿ ಸದಾನಂದ ಗೌಡ್ರ ಕಾಲದಲ್ಲಿ. ಅರೆ, ನ್ಯೂಟ್ರಲ್ ಆಗಿದೆ, ಅದು ಕರೆಕ್ಟ್ ಆಗಿದೆ, ಎಲ್ಲ ದತ್ತಾಂಶಗಳನ್ನು ಆಗಿದೆ. ಅದನ್ನ ಮಾಡ್ರಿ, ಮಾಡ್ಬಿಟ್ಟು ನಿಮ್ಗೆ ಪಾಪ್ಯುಲೇಷನ್ ಮೇಲೆ ಜನಸಂಖ್ಯೆನೂ ಜೋಡಿಸ್ಕೊಂಡು ಮಾಡಬೇಕು ಅಂತ ಅಂದ್ರೆ, ಜನಸಂಖ್ಯೆಗೆ ಲೀಗಲಿ ಎಂಟೈಟಲ್ಡ್ ಒಂದು ಸಂಸ್ಥೆ ಮಾಡಂತದ್ದು ಸೆಂಟ್ರಲ್ ಗವರ್ಮೆಂಟ್ ಹೋಮ್ ಮಿನಿಸ್ಟ್ರಿ ಇಂದ ಮಾಡಂತದಕ್ಕೆ ಮಾತ್ರ ಲೀಗಲಿ ಎಂಟೈಟಲ್ಡ್. ಯಾಕೆ ಅದನ್ನ ಲೀಗಲಿ ಎಂಟೈಟಲ್ಡ್ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ಇದೇ ತರ ತೆಲಂಗಾಣನಲ್ಲೂ ಕೂಡ ನಮ್ಮ ರಾವ್ ಅವ್ರ ಸರ್ಕಾರನು ಕೂಡ ಒಂದು ಜನಸಂಖ್ಯೆ ಮಾಡಿದೆ. ನೀವು ಗಮನಿಸಿ, ಓದಿ ತೆಗೆದು ಯಾವ್ದಾದ್ರು ಅದ್ರ ರಿಪೋರ್ಟ್ಗಳನ್ನ. ಅದಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಅಲ್ಲುವೆ. ಯಾಕಂದ್ರೆ ಅದು ಲೀಗಲ್ ಎಂಟೈಟಲ್ಡ್ ಅಲ್ಲ, ಅದು ಪೊಲಿಟಿಕಲ್ ಪಾರ್ಟೀಸ್ಗಳು ಮಾಡೋಂಥದ್ದು ಲೀಗಲ್ ಎಂಟೈಟಲ್ಡ್
ಜನಸಂಖ್ಯೆ ನಿಖರ ಮಾಹಿತಿ ಅಲ್ಲ ಅದು. ಹಂಗೆ ಇಲ್ಲೂ ಕೂಡ ನಾಗಮೋಹನ್ ದಾಸು ಕೂಡ ಜನಸಂಖ್ಯೆ ಪತ್ತೆ ಹಚ್ತೀನಿ ಅಂತ ಕೈ ಹಾಕಿದ್ರೆ ಅದು ಕೂಡ ಲೀಗಲಿ ಎಂಟೈಟಲ್ಡ್ ರಿಪೋರ್ಟ್ ಅಲ್ಲ. ನಿಮ್ಗೆ ಉಳಿದಿರೋದು ಒಂದೇ ದಾರಿ, ಸದಾಶಿವ ಆಯೋಗ ವರದಿ ಪ್ರಕಾರ ಅದಕ್ಕೆ ಮಾಧುಸ್ವಾಮಿ ವರದಿನೂ ಬೇಕಾದ್ರೆ ಜೋಡಿಸ್ಕೊಂಡು. ಯಾಕೆ ಅದನ್ನ ಜೋಡಿಸ್ಕೊಂಡು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸದಾಶಿವ ಆಯೋಗದ ರಿಪೋರ್ಟ್ ಮಾಡಿರೋಂಥದ್ದು 2001 ಸೆನ್ಸಸ್ ನ ಆಧಾರದ ಮೇಲೆ, ಮಾಧುಸ್ವಾಮಿ ವರದಿ ಮಾಡಿರೋಂಥದ್ದು 2011 ಸೆನ್ಸಸ್ ವರದಿ ಮೇಲೆ. ಸೊ ಸೆನ್ಸಸ್ ರಿಪೋರ್ಟ್ ಡೀಟೇಲ್ಸ್ ಬೇಕಾ, ಮಾಧುಸ್ವಾಮಿ ಜೋಡಿಸ್ಕೊಳ್ಳಿ. ಸೋಶಿಯೋ ಎಕಾನಮಿಕ್ ಬ್ಯಾಕ್ವರ್ಡ್ನೆಸ್ ಬೇಕಾ, ಇನ್ ಡೀಟೇಲ್ ಆಗಿ ಸದಾಶಿವ ವರದಿನಲ್ಲಿದೆ, ಅದನ್ನ ಜೋಡಿಸ್ಕೊಳ್ಳಿ. ಎರಡು ಮರ್ಜ್ ಮಾಡಿ ಒಂದು ಇಂಟ್ರೀಮ್ ರಿಪೋರ್ಟ್ ಅನ್ನ ನೀವು ಜಾರಿ ಮಾಡುವಾಗ ಕಂಡೀಷನ್ ಹಾಕಿ. ನಾವ್ ಇದನ್ನ ಹೇಳಿದೀವಿ, ನೋಡಲ್ ಆಫೀಸರ್ಸ್ ಗಳನ್ನ ನೇಮಕ ಮಾಡಿ, ಪರಿಶಿಷ್ಟ ಜಾತಿನಲ್ಲಿ ಮಾದಿಗರು ಅನ್ನಂತ ಜನ ಏನಾದ್ರೂ ವಲಯ ಕೋಟಲ್ ತಗೊಂಡ್ರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಅದನ್ನ ಕಿತ್ತಾಕಿ ಅವ್ರಿಗೆ ಶಿಕ್ಷೆಗೊಳಪಡಿಸಿ. ಹಾಕಿ ಕಂಡೀಷನ್ ನ. ಇನ್ನೊಂದು ಕಂಡೀಷನ್ ಹಾಕಿ, 2026 ಸೆನ್ಸಸ್ ಆಗ್ತಾ ಇದೆ. ಆ ಸೆನ್ಸಸ್ ಆದ್ಮೇಲೆ ಆ ಜಾತಿ ಅನುಗುಣವಾಗಿ ಏನಾದ್ರು ಬದಲಾವಣೆ ಆಯ್ತು ಅಂತಂದ್ರೆ ಈ ಏನು ನಾವು ಕೋಟಾ ಮಾಡ್ತೀವಿ ಅದು ಮಾಡಿಫೈ ಆಗುತ್ತೆ ಅಂತ ಹಾಕಿ ಇನ್ನೊಂದು ಕಂಡೀಷನ್ ನ. ಯಾರಿಗೆ ತೊಂದರೆ ಆಗುತ್ತೆ, ಅದು ಯಾರಿಗೆ ತೊಂದರೆ ಸಾಧ್ಯ ಹೆಂಗೆ? ಅದು ಇವ್ರು ಮಾತಾದ್ರೆ ಎದುರಿಸ್ತಾರೆ, ಇಲ್ಲ 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 ನಾವು ತಪ್ಪಾಗಿ ಕೊಟ್ಬಿಟ್ರೆ ಕೋರ್ಟ್ ಅಲ್ಲಿ ನಿಲ್ಲಲ್ಲ ಅಂತ. ಏನ್ ಪಂಡಿತರುಗಳು ಇವರು, ಈ ರಾಜಕಾರಣಿಗಳು ಹೇಳಿದ್ರು ಪಂಡಿತರುಗಳು ಇವರು. ಯಾವ ಕೋರ್ಟ್ ನಲ್ವೇ ಇಲ್ಲಿ ನಾವು ಕೂಡ 30 ವರ್ಷ ವೃತ್ತಿನಲ್ಲಿ ಹಾಕಿದೀವಿ, ನಾವು ಕೂಡ ಹೈಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಪ್ರಾಕ್ಟೀಸ್ ಇರೋಂಥವ್ರೇನೆ. ಕೋರ್ಟ್ಗೆ ದೇರ್ ಇಸ್ ನೋ ಎಂಪರಿಕಲ್ ಡಾಟಾ ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್ ಅವೈಲಬಲ್. ಸೊ ಹಾಗಾಗಿ ವಾಟ್ ಎವರ್ ಅಕ್ಸೆಪ್ಟೆಡ್ ಸದಾಶಿವ ಆಯೋಗ ಕಮಿಷನ್ ನಾವು ಜಾರಿ ಮಾಡಿ ಇದನ್ನ ನಾವು ಮಾಡಿಫಿಕೇಶನ್ಗೆ ಕಳಿಸ್ತೀವಿ. ಮಾಡಿಫಿಕೇಶನ್ ಕಳ್ಸಂಗಿಲ್ಲ ಇವ್ರು, ಅದೊಂದು ಹೇಳ್ತಾರೆ ಯಾವಾಗ್ಲೂ. AKAD ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡನ ಅದನ್ನ ತೆಗಿಬೇಕು ಅಂತ ಸೆಂಟರ್ಗೆ ಶಿಫಾರಸ್ ಮಾಡಬೇಕು ಅಂತ. ಅಲ್ಲೂ ಕೂಡ ನಮ್ಮನ್ನ ಕಾನೂನಿನ ಅಡಕತ್ರಿಗೆ ಸಿಗಿಸ್ಲಿಕ್ಕೆ, ಯಾವುದೇ ಜಾತಿನ ತೆಗಿಬೇಕಂದ್ರೆ, ಯಾವುದೇ ಜಾತಿನ ಸೇರಿಸ್ಬೇಕಂದ್ರೆ ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ಆಗ್ಬೇಕದು, ಅಲ್ಲಿ ನಮ್ಮನ್ನ ಸಿಗಿಸ್ಬೇಕು ಅಂತ ಇವರು. ಸೊ ಅದಕ್ಕೆ ನಮಗೆ ಈ 101 ಜಾತಿನಲ್ಲಿ ಮಾದಿಗ ಅನ್ನೋದು ಬಹಳ ಸ್ಪಷ್ಟವಾಗಿದೆ, ವಲಯ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಮುಂದೆ ನೀವು ಹೇಳ್ಬೇಕಾಗಿರೋದು ಒಂದೇ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರದಲ್ಲಿ ಯಾವ್ಯಾವ ಜಾತಿಗಳು ಮರ್ಜ್ ಆಗಿದ್ದೀರಾ ಅವರು ನೀವು ಸಪರೇಟ್ ಆಗಿ ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೊಳ್ಳಿ. ಅದು ಕಾನೂನು ಬಾಹಿರ ಅಲ್ಲ. ಮತ್ತೆ ನೀವು ನಿಮ್ಮ ಕೋಟಾನಲ್ಲಿ ನೀವು ಅದರ ಜಾಬ್ಗಳಿಗೆ ಇನ್ನೊಂದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಅದಕ್ಕೆ ಪೂರಕವಾಗಿ ಪರ್ಸೆಂಟೇಜ್ ಅನ್ನೋಂಥದ್ದು ಮಾಡಿದ್ರೆ ಯಾವ ಕೋರ್ಟ್ನಲ್ಲೂ ಕೂಡ ಬಿದ್ದೋಗಲ್ಲ. ಇದು ಎಲ್ಲ ಕೋರ್ಟ್ನಲ್ಲೂ ಸರಿಯಾಗಿರುತ್ತೆ. ಇಲ್ಲಿ ಬಿದ್ದೋಗ್ತಾ ಇರೋದು ಯಾಕೆ ಅಂತ ಅಂದ್ರೆ, ಈ ಬಡ ಮಾದಿಗ ಸಮಾಜದ ಇಷ್ಟೊಂದು ದೊಡ್ಡ ಪರ್ಸೆಂಟ್ ನ ಲೂಟಿ ಮಾಡ್ಕೊಂಡು ತಿಂತವ್ರಲ್ಲ ಇಷ್ಟು ವರ್ಷದಲ್ಲಿ, ಅದು ಕಿತ್ತೋಗುತ್ತೆ ಅನ್ನೋದು ಒಂದೇ ಒಂದು ಪಾಯಿಂಟ್. ಅದೊಂದೇ ಒಂದು ಪಾಯಿಂಟ್, ಇನ್ನೇನು ಇಲ್ಲ. ಆಮೇಲೆ ನಾವು ನಿಮ್ಮ ವೇದಿಕೆ ಮುಖೇನ ಹೇಳ್ತೀವಿ, ಸಿದ್ದರಾಮಯ್ಯನವರು ಸಾಮಾಜಿಕ ಪರ ನಾಯಕ ಅಲ್ಲ. ಇದನ್ನ ಬರೆದಿಟ್ಕೊಳ್ಳಿ. ನಾವು ಸಿದ್ದರಾಮಯ್ಯನ ಪರ ಬ್ಯಾಟ್ ಮಾಡ್ರೆ ಅವ್ರು ನನ್ನ ಮೈಸೂರು ಮೂಡಾ ಕೇಸ್ನಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಆಗ್ಬಿಟ್ಟಿದೆ. ಅವ್ರು ಆ ನೀಚ ಲೆವೆಲ್ಗೆ ಇಳಿದ ಮಾಡಂತ ನಾಯಕ ಅಲ್ಲ ಅಂತಾನು ಹೇಳಿದೀನಿ. ಆದ್ರೆ ಇದ್ರಲ್ಲಿ ಹೇಳ್ತಾ ಇದೀನಿ ಕೇಳಿ, ಸಿದ್ದರಾಮಯ್ಯ ಮಾದಿಗ ವಿರೋಧಿ ಅಂತ ಘಂಟಾಘೋಷವಾಗಿ ಹೇಳ್ತೀನಿ ನಾನು. ಇದರಲ್ಲಿ ಈ ವಿಚಾರದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ನೀವ್ ಹೇಳಿ ಮಾದಿಗರಿಗೆ ಒಳ ಮೀಸಲಾತಿ ಕೊಡೋದಕ್ಕಿಂತ ದೊಡ್ಡ ವಿಚಾರ ಯಾವ್ದಾರು ಇದೆಯಾ? ಸಾಮಾಜಿಕ ನ್ಯಾಯಕ್ಕೆ ಇದಕ್ಕಿಂತ ದೊಡ್ಡ ನಿಮ್ಗೆ ವಿಚಾರ ಬೇಕಾ? ನಿಮ್ಗೆ ಕೊಟ್ಟು ನೀವು ಸಾಬೀತು ಪಡಿಸ್ಕೊಳಕ್ಕೆ ಸಾಮಾಜಿಕವಾದ ನ್ಯಾಯ ಕೊಡಂತ ನಾನು ನಾಯಕ, ದೇವರಾಜ್ ಅರ್ಸ್ಬಿಟ್ರೆ ನೆಕ್ಸ್ಟ್ ನಾನೇ ನಾಯಕ ಅಂತ ಹೇಳಕ್ಕೆ ಇದಕ್ಕಿಂತ ಒಂದು ಉದಾಹರಣೆ ಬೇಕಾ ನಿಮ್ಗೆ ಮಾಡಿ ಸಾಬೀತು ಮಾಡಕ್ಕೆ? ಯಾಕಂದ್ರೆ ನಿಮ್ ಮನ್ಸಿನಲ್ಲಿ ಇಲ್ಲ. ಯಾಕಂದ್ರೆ ನೀವು ಚುನಾವಣೆ ನಿಲ್ಲಂತ ಕ್ಷೇತ್ರ, ನಿಮ್ಮ ಕ್ಷೇತ್ರ ಬರಂತ ಜಿಲ್ಲೆಯಲ್ಲಿ ವಲಯರ ಮತ ಜಾಸ್ತಿ ಇದೆ, ಅವ್ರನ್ನ ವಿರೋಧ ಮಾಡ್ಕೋಬಾರ್ದು ಅನ್ನಂತ ಏಕೈಕ ಕಾರಣದಲ್ಲಿ ವಲಯ ಸಮಾಜದ ನಿಮ್ಮ ಕಾಂಗ್ರೆಸ್ ಲೀಡರ್ಸ್ಗಳ ಮಾತು ಕೇಳ್ಕೊಂಡು ನೀವು ಕೂಡ ಈ ಮೂಡಾ ಕೇಸ್ನಲ್ಲಿ ಹೆಂಗೆ ಹಾಳಾಗಿ ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ. ಬರ್ದಿಟ್ಕೊಳ್ಳಿ, ಮುಂದಿನ ಚುನಾವಣೆಗಳಲ್ಲೂ ನೀವು ಯಾರ್ಯಾರು ಇದನ್ನ ವಿರೋಧ ಮಾಡ್ತಾ ಇದ್ದೀರಾ, ಈ ಮಾದಿಗರ ಏಟ್ ಬಿದ್ದೇ ಬೀಳುತ್ತೆ ನಿಮ್ಗೆ. ಒಂದಿನ ಅವ್ರನ್ನ ದಿಕ್ ತಪ್ಪಿಸ್ಬೋದು, 2 ದಿನ ತಪ್ಪಿಸ್ಬೋದು, ಸದಾ ಮಾತ್ರ ಮಾಡಕ್ಕಾಗಲ್ಲ. ಎಚ್ಚೆತ್ಕೋತಾ ಇದಾರೆ ಎಲ್ಲಾ ಕಡೆನು. ಸೋಷಿಯಲ್ ಮೀಡಿಯಾ ಎರ ಇದೀಗ. ಭಾಸ್ಕರ್ ಪ್ರಸಾದ್ ಅವರು, ನಾನು ಭೇಟಿನೇ ಮಾಡಿಲ್ಲ ಅವ್ರನ್ನ, ನಿಮ್ಗೆ ಗೊತ್ತಿರ್ಲಿ ಸಾಕಷ್ಟು ಜನಕ್ಕೆ. ನನಗೆ ಹೇಳಿದ್ರು ಯಾರೋ, ಅರುಣ್ ಅವ್ರು ಏನ್ ಭಾಸ್ಕರ್ ಪ್ರಸಾದ್ ಅವ್ರು ಮಾತಾಡ್ತಾ ಇರೋದು ಸರಿನಾ ಅಂತ ಅಂದ್ರು. ನನಗೆ ಕೇಳಿದ್ರು, ಭಾಸ್ಕರ್ ಪ್ರಸಾದ್ ಅವ್ರು ಮಾತಾಡ್ತಾ ಇರೋದು ಸರಿನಾ ಅಂತ ಕೇಳಿದ್ರು. ನಾನಂದ್ರೆ ಸ್ವಲ್ಪ ಕಡಿಮೆ ಬೋಯ್ದ್ರು, ಇನ್ನೂ ಬೋಯ್ಬೇಕಿತ್ತು ಅಂತ ಅಂದೆ. ನಿಮ್ಗೆ ಗೊತ್ತಿರ್ಲಿ,
ಸ್ವಲ್ಪ ಕಡಿಮೆ ಬೋಯ್ದ್ರಿ, ಇನ್ನೂ ಬೋಯ್ಬೇಕಿತ್ತು ಅಂತ ಅಂದೆ. ನೋಡಿ ದುರಂತ ಹೆಂಗಿದೆ ಅಂತ. ಏನ್ ವಿಚಾರಕ್ಕೆ ಬೋಯ್ತಾ ಇದಾರೆ ಅದಕ್ಕೆ ಇವ್ರ ಗಮನ ಹರಿಯಲ್ಲ, ಹೇಗ್ ಪ್ರೆಸೆಂಟ್ ಮಾಡ್ತಾ ಇದಾರೆ ಅದಕ್ಕೆ ಗಮನ ಹರಿತದೆ. ಅಲ್ಲೂ ಕೂಡ ಒಡೆದು ಆಳುವ ನೀತಿ. ಏನೋ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಮಾದಿಗರು ಒಟ್ಟಿಗಿದ್ದಾರೆ, ಅದನ್ನು ಸ್ವಲ್ಪ ಡಿಸಿಗ್ನೇಟ್ ಮಾಡಂತ ಈ ನೀತಿ. ನಮಗ್ ಕೇಳಿದ್ರು ನಮ್ಮ ಪ್ರೊಫೆಸರ್ಸ್ಗಳುವೆ, ಸರ್ ಹೆಂಗೆ ಏನು ಎಲ್ಲ ಹಿಂಗೆಲ್ಲ ಹೋರಾಟಗಳು ನಡೀತಾ ಇದೆ, ಯಾವ್ಯಾವ್ದಕ್ಕೆ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನೀವೇನೋ ಒಂದ್ ಸ್ವಲ್ಪ ಇನ್ಸೈಟ್ ಕೊಡಿ ಸರ್ ನಮ್ಗೆ ಅಂತ. ನಾನಂದ್ರೆ ಏನು ಇನ್ಸೈಟ್ ಇಲ್ಲ. ನಿಮ್ ಜಿಲ್ಲೆನಲ್ಲಿ ಯಾರ್ಯಾರು ಮಾದಿಗರು ಹೋರಾಟ ಮಾಡ್ತಾ ಇದ್ದಾರೆ, ನೀವಂತೂ ಮುಂದೆ ಬರಕ್ಕಾಗಲ್ಲ. ಅವ್ರಿಗೇನ್ ಸಹಾಯ ಮಾಡಕ್ಕಾಗುತ್ತೆ ಮಾಡಿ, ನೀವಂತೂ ಮುಂದೆ ಬರಕ್ಕಾಗಲ್ಲ, ಏನಂತ ಮಾಡಕ್ಕ ಮಾಡಿ. ಈ ಸಂಘ ಆ ಸಂಘ ಅಂತಲ್ಲ, ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕಿನಲ್ಲಿ ಯಾವ ಅಧಿಕಾರಿಗಳಿದ್ದೀರಾ ಅವ್ರು ಪ್ರೊಟೆಸ್ಟ್ ಮಾಡಕ್ ಹೋಗ್ತಾರೋ ಇನ್ನೊಂದ್ ಕಡೆಗೆ ಹೋಗ್ತಾರೋ ಅವ್ರಿಗೆ ಉರ್ದುಂಬಿಸಿ ಅಂತ. ಯಾಕೆ ಅದನ್ನ ಹೇಳ್ತಾ ಇದೀನಿ ಅಂತ ಅಂದ್ರೆ, ಅಟ್ಲೀಸ್ಟ್ ನಾವು ಎರಡನೇ ತಲೆಮಾರಿನವ್ರು ಇಲ್ಲೆಲ್ಲ ಇರೋಂಥವ್ರು 50, ನಮಗೂ 53 ವರ್ಷ ಆಗಿದೆ, ಎಲ್ಲ ಆಲ್ಮೋಸ್ಟ್ ಒಂದು ಸೇಮ್ ಲೈನ್ ಇದೆ. ನಾವು ಈ ಗುಂಪು ಆ ಗುಂಪು, ಈ ರಾಜಕೀಯ ಪಕ್ಷ ಆ ರಾಜ್ಯ ಪಕ್ಷ, ಇದು ನಾವು ಇಟ್ಕೋಬಾರ್ದು, ನಾವ್ ಇಟ್ಕೋಬೇಕಾಗಿರೋದು ಒಂದೇ, ಮಾದಿಗ ಮಾದಿಗ ಅಂಡ್ ಮಾದಿಗ ಓನ್ಲಿ. ಹಾಗಾಗಿ ನಾವು ಭಾಸ್ಕರ್ ಪ್ರಸಾದ್ ಅವ್ರು ಕರೆದಂತ ಈ ಕಾರ್ಯಕ್ರಮಕ್ಕೂ ಕೂಡ ನಾವು ಯಾಕೆ ಬಂದ್ವಿ ಅಂತ, ನನಗೆ ಭಾಸ್ಕರ್ ಪ್ರಸಾದ್ ಅವ್ರ ಹಿನ್ನೆಲೆ, ಅವ್ರು ಮಾತಾಡ್ತಾ ಇರೋದು ಇನ್ನೊಂದು ಮತ್ತೊಂದು ಇವೆಲ್ಲ ನಂಗೆ ಇರ್ರೆಲವೆಂಟ್. ನಮಗೆ ಅವ್ರು ಮಾತಾಡ್ತಾ ಇರೋಂಥದ್ದು ಮಾದಿಗರ ಪರ, ಅವ್ರು ಮಾತಾಡ್ತಾ ಇರೋಂಥದ್ದು ಸರಿ ಇದೆ, ಇಲ್ಲ ಇನ್ನೇನ್ರಿ ಮಾಡ್ತೀರಾ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ನಿಮ್ಗೆ ಎದ್ದೇಳಿಸ್ತಾ ಇಲ್ಲ ಅಂತ ಅಂದ್ರೆ ಇನ್ನ ನಿಮ್ಗೆ ಬಂದು ಕೈಕಾಲು ಹಿಡಿದ್ಬಿಟ್ಟ ಕೇಳ್ತಾರೆ, ಕೈಕಾಲು ಹಿಡಿದ್ಬಿಟ್ಟ ಕೇಳ್ತಾರೆ. ಐ ಥಿಂಕ್ ಮೆಟ್ ತಗೊಂಡು ಹೊಡಿಬೇಕು ಇವ್ರೆಲ್ಲಾರ್ಗು. ನಾನು ಹೇಳ್ತಾ ಇದ್ದೀನಿ ಕೇಳಿ, ಕೈಕಾಲು ಹಿಡ್ಕೊಂಡೆಲ್ಲ ಕೇಳೋದ ಕಾಲೆಲ್ಲ ಮುಗೀತು. ಹಕ್ಕನ್ನ ಕೇಳೋದ್ನು ಕೂಡ ಕೈಕಾಲು ಹಿಡ್ಕೊಂಡು ಕೇಳ್ಬೇಕಾ? ಅಂಬೇಡ್ಕರ್ ಅವ್ರು ಹೇಳ್ಕೊಟ್ಟಿದ್ದಾರೆ, ಹಿಂಗೆ ಕೊಡ್ಲಿಲ್ಲ ಅಂದ್ರೆ ಕಿತ್ಕೋ ಅಂತ ಹೇಳ್ತಾರೆ ಅವ್ರುವೆ. ಅದನ್ನ ಕಿತ್ಕೊಂತ ಇದ್ರೆ ಕೆಲವು ರಾಜಕಾರಣಿಗಳೆಲ್ಲ ಹೇಳ್ತಾರೆ, ಅಧಿಕಾರ ಕಿತ್ಕೋಬೇಕಾದ್ರೆ ಒದ್ ಕಿತ್ಕೋಬೇಕು ಅಂತ. ಐ ಥಿಂಕ್ ಇಟ್ ಇಸ್ ಟೈಮ್ ನಾವು ಒದ್ ಕಿತ್ಕೊಳ್ಳಂತ ಟೈಮ್ ಬರ್ಬೇಕು ನಮಗೂ ಅಲ್ವಾ? ಹಾಗಾಗಿ ನಿಮ್ಗೊಂದು ಹೇಳ್ತೀನಿ, ಇವ್ರು ಯಾವುದೇ ದಿಕ್ಕಿಗೆ ನಿಮ್ಮನ್ನ ದಿಕ್ ತಪ್ಸಕ್ ಇದ್ ಮಾಡಿದ್ರು ಕೂಡ ನೀವು ಅದಕ್ಕೆ ತಲೆಗೂಡ್ಬೇಡಿ. ಒಂದು ಮಾತ್ರ ತಲೆಯಲ್ಲಿ ಊರ್ಸ್ಕೊಳ್ಳಿ ಪಾಯಿಂಟ್ ಅನ್ನ, AKAD ಇದನ್ನ ಇವರು ಯಾವುದೇ ಕಾರಣಕ್ಕೂ ಮಾಡಕ್ ಆಗಲ್ಲ, ಮಾಡಿದ್ರೆ ಅದಕ್ಕೆ ಮಾನ್ಯತೆನೂ ಇಲ್ಲ.